ನೋಡ್ರಿ, ಇವುಗಳನ್ನು ಮಿಲಿಮೀಟರ್ಗಳನ್ನು ಲೀಟರ್ಗಳಾಗಿ ಮತ್ತು ಡೆಸಿಲೀಟರ್, ಸೆಂಟಿಲೀಟರ್, ಮಿಲಿಲೀಟರ್ಗಳಾಗಿ ಬರೆಯಿರಿ ಅಂತಂದ್ರೆ ಮಾನಗಳನ್ನು ಹಾಕೊಳ್ಳೋದು ಮೊದಲು ತಿಳ್ಕೊಬೇಕು. ಇವೇನು ಬರ್ದಾನ ಈಗ ಮಿಲಿಲೀಟರ್ ಬರ್ದಾದ್ರೆ ಮಿಲಿಲೀಟರ್ ಸ್ಥಾನದಿಂದ ಹೋಗ್ಬೇಕು. ಮಿಲಿಲೀಟರ್, ಮಿಲಿಲೀಟರ್, ಸೆಂಟಿಲೀಟರ್, ಸೆಂಟಿಲೀಟರ್, ಡೆಸಿಲೀಟರ್, ಡೆಸಿಲೀಟರ್, ಲೀಟರ್, ಡೆಕಾಲೀಟರ್, ಡೆಕಾಲೀಟರ್, ಹೆಕ್ಟೋಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್. ಇವು ಪರ್ಫೆಕ್ಟ್ ಆದ್ರಿ ಮುಂದಿನ ಗಣಿತಗಳೆಲ್ಲ ಬಂದ್ಬಿಡ್ತಾವ ನಿಮಗೆ. ಈಗೇನು ಬೇಕಾಗೈತಿ ನಿಮಗೆ? 4380 ಮಿಲಿಲೀಟರ್ ನೋಡ್ರಿ. ಪೂಜೆ 8 8 3 4 ಎದರಾಗ ಬರೀ ಅಂತ ನಮ್ಮ ಲೀಟರ್ ನೋಡ್ರಿ. ಲೀಟರ್ದಾಗ ಬರ್ರಿ 4 ಲೀಟರ್, 4 ಲೀಟರ್. ಮುಂದೆ 3 ಡೆಸಿಲೀಟರ್, 3 ಡೆಸಿಲೀಟರ್, 3 ಡೆಸಿಲೀಟರ್. 8 ಸೆಂಟಿಲೀಟರ್, 8 ಸೆಂಟಿಲೀಟರ್. 0 ಮಿಲಿಲೀಟರ್. ಬರೀರಿ ಏನಾಗೋದು. ಆಮೇಲೆ ಉತ್ತರದಾಗ ಬರೀ ತೆಗೆದ್ಬಿಡ್ರಿ. ನೋಡಿ, ಇಷ್ಟು ಉತ್ತರ. ಈ ಮಾನ್ ಹಾಕ್ಲಿಕ್ಕೆ ಬಂತ ನೀವು ಬೇಕಾದ ಬರಿಬೋದು. ಆಮೇಲೆ ಡೆಸಿಮೀಟರ್ ಮೇಲೆ ಇದು ಬರ್ತಾವೆ. 43,252 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. 43 252 ಕಿಮಿ ಬರೋಬರಿ 1,000 ಬಾಗಿಸ್ಬಿಡ್ರಿ. 1,000 ಮೀಟರ್ ಅಂದ್ರೆ ಏನು? 1 ಕಿಲೋಮೀಟರ್ ಅಂದ್ರೆ ಏನಾಯ್ತು? 4.3252 ಕಿಮಿ ಅಂತ ಬರಿಬಹುದು. ನೋಡಿ, ಸರಳ ಟ್ರಿಕ್ಸ್ ಇರ್ತಾವ. 57,400 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಮೀಟರ್ಗಳನ್ನು ಕಿಲೋಮೀಟರ್ದಾಗ ಬರೀರಿ ಅಂದ್ರೆ ನೋಡ್ರಿ. ಈಗ ಮಿಲಿಮೀಟರ, ಸೆಂಟಿಮೀಟರ, ಡೆಸಿಮೀಟರ, ಮೀಟರ್, ಮೀಟರ್ ಮೀಟರ್ ಅದರಿಂದ ಡೆಕಾಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, 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 ಕಿಲೋಮೀಟರ್. ಯಾಕೆ ಹೇಳ್ದ ಅನ್ನೋದು ಹೇಳ್ತಾನೆ ನಿಮಗೆ. ಏನವ ಮಾನ್ ಇವು ಮೊದಲು ನೋಡ್ರಿ. ನಲ್ಲಿ ಮಾನ್ ಎಲ್ಲಿ ಬಂದ ನಿಂತದ್ದು ನೋಡ್ರಿ. ಮೀಟರ್ಗಳನ್ನು ಕಿಲೋಮೀಟರ್, ಹೆಕ್ಟೋಮೀಟರ್, ಡೆಕಾಮೀಟರ್, ಮೀಟರ್ಗಳಾಗಿ ಬರೆಯಿರಿ ಅಂತಂದ್ರೆ ಸ್ಥಾನ ಕರೆಕ್ಟ್ ಹಾಕೋಬೇಕು. 0 0 4 7 5. ಆಮೇಲೆ ಹೆಂಗೆ ಬರಿಬೇಕು? 57 ಕಿಲೋಮೀಟರ್, 57 ಕಿಲೋಮೀಟರ್, 4 ಹೆಕ್ಟೋಮೀಟರ್, 4 ಹೆಕ್ಟೋಮೀಟರ್, 4 ಹೆಕ್ಟೋಮೀಟರ್. ಮುಂದೆ ಮೇಲೆ ಡೆಕಾಮೀಟರ್ ಏನಿಲ್ಲ. 0 ಡೆಕಾಮೀಟರ್, ಡೆಕಾಮೀಟರ್ 0 ಬರೆಯಂಗೆ ಬರೀರಿ. 0 ಏನು? 0 ಮೀಟರ್ ಬರೆಯಂಗೆ ಬರೆಯೋದು. 2 ಬರೆದು ಬಿಟ್ರೆ ಮುಗಿದು ಹೋಯ್ತು. ಇದನ್ನೇ ಬರೆದ್ರೆ ಆಯ್ತು. 43,152 ಸೆಂಟಿಮೀಟರ್ಗಳನ್ನು ಮೀಟರ್ಗಳಲ್ಲಿ ಬರೆಯಿರಿ. ನೋಡಿ, 43,152 ಅಂದ್ರೆ 100 ಸೆಂಟಿಮೀಟರ್ = 100 ಸೆಂಟಿಮೀಟರ್ = 1 ಮೀಟರ್. ಅದನ್ನು ತಿಳ್ಕೊಬೇಕು ನೀವು. 1 ಮೀಟರ್. ಆಮೇಲೆ ಇದನ್ನು 100ಲೆ ಬಾಗಿಸ್ಬಿಟ್ರಿ ಅಂದ್ರೆ ಏನಾಗಿಬಿಡ್ತದೆ? 2 ಸ್ಥಾನ ಬಿಟ್ಟ ಬಿಂದು ಕೊಟ್ರಿ ಅಂದ್ರೆ ನೋಡಿ. ಈಗ 431.52 ಮೀಟರ್ ಅಂತ ಬರಿಬಹುದು.
ಮೀಟರ್ಗಳು. ಸರಿಯಾಗಿ ಹಿಂಗೆ ತಿಳ್ಕೊಂಡು ಲೆಕ್ಕ ಮಾಡ್ಕೊಂಡು ಬಿಟ್ರೆ ಮುಂದೆ ನೀವು ಸ್ಥಾನ ಮೇಲೆ ಬಂದುಬಿಡ್ತಾವೆ. ಹೆಚ್ಚು ಕಡಿಮೆ ನಿಮ್ಮ ಮಿಲಿ ಲೀಟ್ರ್, ಡೆಕಾಮೀಟ್ರ್, ಸೆಂಟಿಮೀಟ್ರ್, ಡೆಸಿಮೀಟ್ರ್ ಮಾನಗಳನ್ನು ಪರ್ಫೆಕ್ಟಾಗಿದ್ದು ಚಾಪ್ಟರ್ ಅಭ್ಯಾಸ ಇದು. ಇವು ಸರಿಯಾಗಿ ನಿಮಗೆ ಪರ್ಫೆಕ್ಟ್ ಅಭ್ಯಾಸ ಬಂದುಬಿಡುತ್ತದೆ. ಇದನ್ನು ಕ್ರಮಬದ್ಧವಾಗಿ ವಿಡಿಯೋಗಳನ್ನು ಅಭ್ಯಾಸ ಮಾಡಬೇಕು, ಬರ್ಕೋಬೇಕು. ಚೆಂದಂಗೆ ತಿಳ್ಕೊರಿ, ಬರ್ಕೋರಿ.